ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ವ್ಲಾಗನ್ನು ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇನ್ನು ಹಾಸನಿಗೆ ಹೋಗಿದ್ದೆ ನಾನು. ಸ್ವಲ್ಪ ಹೆಂಗೆ ಅಂತಂದರೆ ಫ್ರೆಂಡ್ಸ್, ಕೆಲಸ ಇದೆ, ಏನೋ ಚಿಕ್ಕೊಂದು ಬರ್ತ್ ಸರ್ಟಿಫಿಕೇಟ್ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ನಿಮಗೆ ಗೊತ್ತಿರೋ ಹಾಗೆ ಮುನ್ಸಿಪಾಲ್ಟಿ ಆಫೀಸು ಅಂದರೆ ನಗರಸಭೆ ಇರುತ್ತಲ್ಲ, ಅಲ್ಲಿಗೆ ಹೋದಾಗ ಎಷ್ಟು ಕ್ಯೂ ನಿಂತಿರ್ತಾರೆ ಅಂದರೆ, ಈ ಕಡೆ ಗೌರ್ಮೆಂಟ್ ಹಾಸ್ಪಿಟ್ಲು ಅಲ್ಲಿ ಹೆರಿಗೆ ಆಗಿರುವಂಥದ್ದನ್ನೆಲ್ಲನೂ ಕೂಡ ಅಲ್ಲಿಗೆ ಹೇಳಿರ್ತಾರೆ. ಮತ್ತು ಬರ್ತ್ ಸರ್ಟಿಫಿಕೇಟ್ ಅಂದರೆ ಯಾವ ಥರ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿರೋ ಮಕ್ಕಳು ಹುಟ್ಟಿರೋದನ್ನು ಕೂಡ ಅಲ್ಲೇ ಕಳಿಸಿರ್ತಾರೆ, ಅಲ್ಲೇ ಹೋಗಿ ತಗೋಬೇಕು ನಾವು ಮುನ್ಸಿಪಾಲ್ಟಿ ಆಫೀಸಲ್ಲಿ. ಸಂತೆಪೇಟೆಯಲ್ಲಿದೆ. ನಾನು ಊರಿಂದ ಅರಸೀಕೆರೆಗೆ ಬಂದು, ಅರಸೀಕೆರೆಯಿಂದ ಬಸ್ ಹಿಡಿದು ಹಾಸನಿಗೆ ಬಂದು, NR ಸರ್ಕಲಿಂದ ಮತ್ತೆ ಆಟೋದಲ್ಲಿ ಸಂತೆಪೇಟೆಗೆ ಬಂದು ನಾನು ಅಲ್ಲೋಗಿ ಕ್ಯೂ ನಿಂತ್ಕೋಬೇಕು. ನಾನು ಹೋಗೋ ಅಷ್ಟೊತ್ತಿಗೆ 11 ಗಂಟೆ ಅಂತೂ ಆಗಿರುತ್ತೆ. ಮಕ್ಕಳನ್ನ ಬೆಳಗ್ಗೆ ಸ್ಕೂಲಿಗೆ ಕಳಿಸಿ ಎಲ್ಲ ರೆಡಿ ಮಾಡಿ ಹೋಗ್ಬೇಕಾದ್ರೆ ಎಷ್ಟು ಜನ ಕ್ಯೂ ನಿಂತಿರ್ತಾರೆ ಅಂದರೆ, ಬೆಳಗ್ಗೆ 8:30 9 ಗಂಟೆಯಿಂದನೂ ಕ್ಯೂ ನಿಂತಿರ್ತಾರೆ. ನಿಜವಾಗ್ಲೂ ಫ್ರೆಂಡ್ಸ್ ಸಾಕಾಗೋಗುತ್ತೆ. ಒಂದೊಂದ್ಸಲ ಸರ್ವರ್ ಸಿಗಲ್ಲ ಅಂತಾರೆ. ಅದಾದಮೇಲೆ ಮತ್ತೆ ಊಟ, ಲಂಚ್ ಬ್ರೇಕು, ಮತ್ತೆ ಬ್ರೇಕ್, ಏನೋ ಒಂದೊಂದು ಕಾರಣ ಹೇಳ್ತಾರೆ. ಆವಾಗ ಅನಿಸುತ್ತೆ ಗೌರ್ಮೆಂಟ್ ಕೆಲಸ ಮಾತ್ರ ನಿಜವಾಗ್ಲೂ ಅದು ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಬಿಡ್ರಿ. ಅವ್ರವರು ಪಡ್ಕೊಂಬಂದಿದ್ದು ಅವ್ರವ್ರಿಗೆ ಸಿಕ್ಕಿದೆ ಅಂತ ಅಂದ್ಕೊಬೋದು. ಕೆಲವೊಬ್ಬೊಬ್ಬರು ಸುಮ್ಮನೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ, ಅವ್ರಿಗೇನು ಕೆಲಸ ಇರಲ್ಲ. ಅಟ್ಲೀಸ್ಟ್ ಅವ್ರು ಏನು ಎತ್ತ ಅಂತ ನಾವು ಯಾವ ಥರ ಏನು ಅಂತ ಅಂದ್ಬಿಟ್ಟು ಕೇಳಕ್ಕೆ ಹೋದ್ರು, ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿದ್ರೆ ತಾನೇ ಅದನ್ನ ಹೇಳೋದು. ಆ ಡಾಕ್ಯುಮೆಂಟ್ಸ್ ಏನು ಎತ್ತ ನಮ್ಮನ್ನೇ ಕೇಳ್ತಾರೆ ಹಿಂತಿರುಗಿ, ಏನಮ್ಮ ಇದು, ಏನಕ್ಕೆ ಬಂದಿದ್ದೀರಾ? ಅಟ್ಲೀಸ್ಟ್ ಆ ಡಾಕ್ಯುಮೆಂಟ್ಸ್ ಓದಾದ್ರೂ ಅಷ್ಟು ತಿಳ್ಕೊಳಕ್ಕಾಗಲ್ವಾ? ಈಗಿನ ಜನ್ರೇಷನ್ನ ನೋಡಿದಾಗ ದುಡ್ಡೊಂದಿದ್ರೆ ಜಗತ್ತಲ್ಲಿ ಏನು ಬೇಕಾದರೂ ಕೊಂಡ್ಕೊಬೋದು ಅನ್ನೋದಕ್ಕೆ ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಥವಾ ಗೌರ್ಮೆಂಟ್ ಕೆಲಸದವ್ರಲ್ಲಿ ಕುತ್ಕೊಂಡಿರ್ತಾರಲ್ಲ, ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಥವಾ ಏನೋ ಒಂದು ಮೊಬೈಲು ಇದು ಮಾಡಿಕೊಂಡು, ಆಮೇಲೆ ಸುಮ್ಮನೆ ತಿನ್ನೋನೋ ಬೇಡವೋ ಅನ್ನೋ ಥರ ಸ್ಟೈಲಾಗಿ ಕುತ್ಕೊಂಡು ತಿನ್ನೋದು, ಆಫೀಸ್ ಚೇರ್ ಮೇಲೆಯ ಕೆಲಸ ಮಾಡ್ದಲೇ ಸುಮ್ಮನೆ ಅಲ್ಲಿ ನಿಂತ್ಕೊಳ್ಳೋದು, ಇಲ್ಲಿಂದ ಅಲ್ಲಿಗೆ ಓಡಾಡೋದು, ಈ ಥರ ಮಾಡ್ತಿರ್ತಾರೆ ನೋಡಿ. ಅವ್ರು ನೋಡಿದಾಗ ದುಡ್ಡೊಂದಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು, ಏನು ಕೆಲಸ ಬೇಕಾದ್ರೂ ಗಿಟ್ಟಿಸ್ಕೋಬೋದು ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ. 100ರಲ್ಲಿ 99% ಈ ರೀತಿ ಇದ್ದರೆ 1% ಮಾತ್ರನೇ ಅಥವಾ 1 ಅಥವಾ 2% ಮಾತ್ರನೇ ನಿಯತ್ತು ಅನ್ನೋದಕ್ಕೆ ಒಂಚೂರು ಕಾಲ ಇರುತ್ತೆ. ಅದು ಬಿಟ್ಟರೆ ಇವಾಗ ನಿಯತ್ತು ಅದು ಎಲ್ಲೋ ಹೊರಟೋಗ್ಬಿಟ್ಟಿದೆ. ಸೊ ಬಿಡಿ, ಅದೆಲ್ಲ ವೆಯ್ಟ್ ಇನ್ನೂ ಕೊನೆಗೆ ಆಗಲೇ ಇಲ್ಲ. ಇನ್ನೂ ಕೂಡ ಪರದಾಡ್ತಾನೆ ಇದ್ದೀನಿ ನಾನು ಇಸ್ಕೊಳ್ಳೋದಕ್ಕೆ. ಏನಿದ್ರು ಮಗು ಹುಟ್ಟಿ ಒಂದು 7 ತಿಂಗಳು ಅಥವಾ 8 ತಿಂಗಳು ಒಳಗಡೆನೆ ಬರ್ತ್ ಸರ್ಟಿಫಿಕೇಟ್ನ ತಗೋಬೇಕು. ಫ್ರೆಂಡ್ಸ್, ನಿಮಗೆ ಗೊತ್ತಿರೋ ಹಾಗೆ ನಾನು 1.5 ತಿಂಗಳು 2 ತಿಂಗಳಿಗೆ ನಾನು ಬೆಂಗಳೂರಿಗೆ ಬಂದೆ ಮಗು ಎತ್ಕೊಂಡು. ಬಟ್ ಅದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ, ಮಾಡಲಿಲ್ಲ. ಸೊ ಹಾಗಾಗಿ ತಾಯಿ ಆದರೂ ಮಕ್ಕಳನ್ನ ಎತ್ತ ಮೇಲೆ ಹಾಳಾಗೋಗ್ಲಿ ಅಂತ ಬಿಡೋದಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ತಾಯಿ ಅವ್ರ ಮಕ್ಳಿಗೆ ಯಾವುದೇ ಇದರಲ್ಲಾದ್ರೂ ಒಳ್ಳೇದು ಮಾಡ್ತಾರೆ. ಕೆಟ್ಟು ಮಕ್ಕಳಿರ್ಬೋದು, ಕೆಟ್ಟು ತಾಯಿ ಇರಲ್ಲ. ಎಲ್ಲೋ ಅಪರೂಪ ತಾಯಿ ಏನೋ ಒಂದು ಕೆಟ್ಟದ್ದು ಮಾಡಿದ್ದಾರೆ ಅಂದರೆ ಅದು ಮಕ್ಳಿಗೋಸ್ಕರ, ತನ್ನ ಮಕ್ಳಿಗೋಸ್ಕರನೇ ಅವು ಹೊಟ್ಟೆ ತುಂಬಿಸೋದಕ್ಕೋ ಜೀವನ ಕಟ್ಕೊಡೋದಕ್ಕೋ ಏನೋ ಒಂದು ಮಾಡಿದ್ದಾರೆ ಅಂತಲೇ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಅತ್ತೆ ತಾಯಿ ಅಂತ ಬಂದಾಗ ಅತ್ತೆ ಅನ್ನೋರು ಅವ್ರ ಮಕ್ಳಿಗೆ ಮಾತ್ರನೇ ಒಳ್ಳೇದನ್ನು ಬಯಸ್ತಾರೆ. ನಮ್ಮ ತಾಯಿ ಅಂತ ಬಂದಾಗ ನಮಗೆ ಒಳ್ಳೇದು ಬಯಸ್ತಾರೆ. ತಾಯಿ ತಂದಲ್ಲಿ ನಾನು ಯಾವುದೇ ಥರ ಬೇರೆ ಆ ಥರ ದೋಷ ಏನು ನೋಡಲ್ಲ ಆ ತಾಯಿ ಪ್ರೀತಿಲಿ. ಸೊ ಇಷ್ಟೇ, ನನ್ನ ಮಕ್ಳಿಗೆ ನಾನು ಮಾಡಬೇಕು. ಯಾರೇ ಏನೇ ತಲೆ ಕೆಡಿಸ್ಕೊಂಡಲೇ ಇದ್ರೂ ಕೂಡ ನನಗೆ ಮಾಡಬೇಕು. ನಾಳೆ ದಿವಸ ಎಂಥ ಮಕ್ಕಳು ಏನು ಎತ್ತ ಅಂತ ಅಂದ್ಬಿಟ್ಟು ಅನ್ನೋದು ನಮ್ಮನ್ನೇನೆ. ಅವು ಕೆಟ್ಟರು ನಮ್ಮನ್ನೇ ಅಂತಾರೆ, ಉದ್ಧಾರ ಆದರೂ ಕೂಡ ನಮ್ಮನ್ನೇ ಅಂತಾರೆ. ಸೊ ಮಕ್ಕಳನ್ನ ಆದಷ್ಟು ಕೆಡದೇ ಇರೋ ದಾರಿಲಿ ಸಾಗಿಸೋ ಬದಲು ಒಳ್ಳೆ ದಾರಿಲಿ ದುಡ್ದು ಸಂಪಾದನೆ ಮಾಡಬೇಕು. ತೀರಾ ನಾವು ಅವ್ರಿಗೆ ಕೇಳಿದ ತಕ್ಷಣವೇ ತಂದು ಕೊಡಬೇಕು ಮಾಡಬೇಕು ಅಂತ ಏನಿಲ್ಲ. ಬೇಗ ಹಾಳಾಗ್ಬಿಡ್ತವೆ ಹಂಗಾದರೆ ಮಕ್ಕಳು. ಬಿಡು, ನಮ್ಮ ಅಮ್ಮ ಐತೆ ನಮ್ಮ ಅಪ್ಪ ಐತೆ ತಂದು ಕೊಡ್ತಾರೆ ಮಾಡ್ತಾರೆ, ಹಠ ಹಿಡ್ದಾದ್ರೂ ಕೂತ್ಕೊಂಡ್ರೆ ತಂದು ಕೊಡ್ತಾರೆ ಅನ್ನೋ ರೀತಿಲಿ ಬೆಳೆಸಬಾರ್ದು. ಇಲ್ಲಪ್ಪ ಈ ಥರ ನಾನು ಕಷ್ಟಪಡ್ತಾಯಿದ್ದೀನಿ, ಕಾಸಿಲ್ಲಪ್ಪ, ಹೋಗಿರು, ಹಳೆದೇ ಇಟ್ಕೊಂಡು ಹೋಗಿರು,
ಏನೋ ಒಂದು ಮಾಡಿ ಸಮಾಧಾನ ಮಾಡಿ ತೀರಾ ಲೇಟಾಗಾದ್ರೂ ಕೂಡ ತರಿಸ್ಕೊಡೋದು ಈ ಥರ ಮಾಡ್ಕೋಬೇಕು. ಆವಾಗ ಮಕ್ಳಿಗೂ ಕೂಡ ಕಷ್ಟದ್ದು ಕಷ್ಟ ಏನು ಎಂತ ನಮ್ಮ ಅಪ್ಪ ಅಮ್ಮ ಹೆಂಗೆ ಕಷ್ಟಪಡ್ತಾ ಇದ್ದಾರೆ ಮುಂದಕ್ಕೆ ಬುದ್ಧಿ ಬರ್ತಾ ಬರ್ತಾ ಅವಕ್ಕೆ ಗೊತ್ತಾಗುತ್ತೆ. ಇನ್ನು ಫ್ರೆಂಡ್ಸ್, ನಾನು ನಮಗೆ ಪರಿಚಯ ಇರೋರೇನೆ, ನನ್ನನ್ನು ಯಾರು ಇಷ್ಟಪಡ್ತಾರೆ, ನನಗೆ ಯಾರು ಒಳ್ಳೇದು ಮಾಡ್ತಾರೆ, ಹಾಗೆಯೇ ನನ್ನತನನೇ ಒಳ್ಳೇದು ನನ್ನ ಮುಂದೆ ಒಳ್ಳೇದು ಥರ ಮಾತಾಡಿ ಹಿಂದೆ ಕೆಟ್ಟದ್ದು ಮಾಡ್ತಾರಲ್ಲ ಅಂಥವ್ರನ್ನ ನಾನು ಸಹವಾಸ ಬಿಟ್ಬಿಟ್ಟಿದ್ದೀನಿ. ತೀರಾ ನಗ್ತಾ ಬುದ್ಧಿವಾದ ಹೇಳ್ತಾರಲ್ಲ, ಅವರು ಹಾಳಾಗೋದಕ್ಕೆ ಹೇಳ್ತಾರೆ. ಚೆನ್ನಾಗಿ ಬೈದು ಒಂಥರ ಸಿಟ್ಟು ಮಾಡ್ಕೊಂಡು ಬೈದು ನಿನ್ನ ಜೀವನ ಹಿಂಗಲ್ಲ ಹಿಂಗೆ ಅಂತ ಹೇಳ್ತಾರೆ. ಅವರು ನಮ್ಮ ಉದ್ಧಾರಕ್ಕೆ ಹೇಳ್ತಾರೆ ಅಂತ ಒಂದು ಹಳೆ ಗಾದೆ ಇತ್ತು. ಅದು ನಿಜವಾಗ್ಲೂ ಸತ್ಯನೇ. ಕೆಲವೊಬ್ಬೊಬ್ರು ಇರ್ತಾರೆ, ನಮ್ಮವರು ತಮ್ಮವರು ಅಂತ ನಾನು ಎಷ್ಟೋ ಇದು ಮಾಡ್ಕೊಳ್ತಾ ಇರ್ತೀನಿ, ನಮ್ಮ ಕಷ್ಟಕ್ಕೆ ಆಗವ್ರೆ ಅಂತ. ಅವ್ರು ನಮ್ಮ ಕಷ್ಟಕ್ಕೂ ಹಾಕಿರ್ತಾರೆ, ಹಿಂದೆ ಬತ್ತಿನೂ ಇಟ್ಟಿರ್ತಾರೆ. ಇನ್ನು ಕೆಲವ್ರು ಹಂಗಲ್ಲ. ಈಗ ನಾನು ಮಾಡಿಕೊಡ್ತಾ ಇರೋ ಅಂಥವ್ರು ತೀರಾ ನನಗೆ ಗೊತ್ತಿರೋ ಹಾಗೆ, ನನ್ನ ಮನಸಾಕ್ಷಿಯಾಗಿ ಒಪ್ಪಿರೋ ಹಾಗೆ, ನನ್ನ ಪ್ರಕಾರ ಅವರು ಆದಷ್ಟು ನನಗೆ ನಾನು ಅವ್ರಿಗೆ ಏನು ಮಾಡ್ದೆ ಹೋದ್ರು ನನಗೊಂಥರ ಒಳ್ಳೆಯದೇ ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ನನಗೆ ಕೊಬ್ಬರಿ ಕೆತ್ತನೆ ಭಾರಿ ಇಷ್ಟ ಆಗಿತ್ತು. ಸರಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಾಡಿಕೊಡ್ತಾ ಇದ್ದೆ. ಫ್ರೆಂಡ್ಸ್, ನನಗೂ ಈ ಥರ ಕ್ರಾಫ್ಟ್ ಮಾಡೋದಾಗಲಿ ಅಥವಾ ಪೇಂಟಿಂಗ್ ಮಾಡೋದಾಗಲಿ ಈ ಥರ ಡ್ರಾಯಿಂಗ್ ಮಾಡೋದಾಗಲಿ ಎಲ್ಲನೂ ಕೂಡ ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಯಾವತ್ತೋ ಒಂದಿನ ಟ್ರೈ ಮಾಡಿದ್ದೆ, ಅದು ಬಿಟ್ಟರೆ ನಾನು ಟ್ರೈ ಮಾಡಿರಲಿಲ್ಲ. ಮಾಡೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್, ನನ್ನ ಕೈಯಲ್ಲಿ ಯಾವ ಥರ ಕೆತ್ತನೆ ಆಗುತ್ತೆ ಅಂದರೆ ಕೊಬ್ಬರಿ ಕೆತ್ತನೆ ಆಗುತ್ತೆ ಒಂದು ಶುಭ ಕಾರ್ಯಕ್ಕೆ, ಅದನ್ನು ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು. ನಿಮಗೆ ಲೈಕ್ ಆಗುತ್ತೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಮಾಡಬೇಕಾದ್ರೆ ವಿಡಿಯೋ ಇಟ್ಟು ಎಲ್ಲ ಮಾಡೋಕ್ಕಾಗಲಿಲ್ಲ ನಾನು. ಯಾಕಂತ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಇದು ತುಂಬ ವಿಡಿಯೋ ಎಲ್ಲನೂ ಕವರಿಂಗ್ ಆದಾಗ ಫುಲ್ಲು ಫೋನು ಸ್ಟೋರೇಜ್ ಬಂದ್ಬಿಡುತ್ತೆ, ಹಾಗೆಯೇ ಫೋನು ಹೀಟ್ ಬಂದ್ಬಿಡುತ್ತೆ. ಇವೆಲ್ಲ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದೊಂದೇ ಮಾಡ್ತಾ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು. ನೇಮ್ಗಳ ಹೆಸರೆಲ್ಲನೂ ಕೂಡ ನಾನು ಕೆತ್ತಿದ್ದೀನಿ. ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನನಗೆ. ಏನು ಅಂತ ಅಂದರೆ ಫ್ರೆಂಡ್ಸ್, ಪ್ರೆಷರ್ ಇರಬಾರ್ದು, ಎಲ್ಲನೂ ಕೂಡ ಮಾಡಬೇಕು. ನನ್ನ ಮಕ್ಕಳು ದೊಡ್ಡವರಾದಮೇಲೆ ನನಗೂ ಕೂಡ ಒಂದು ಹೆಲ್ಪ್ ಮಾಡ್ತಾರೆ. ನನಗೂ ಕೂಡ ನಮ್ಮಮ್ಮ ನಮ್ಮಪ್ಪ ಕಷ್ಟಪಟ್ಟಿರೋ ಹೊತ್ತಿಗೆ ನಾವು ಈ ಲೆವೆಲಲ್ಲಿ ಇದ್ದೀವಿ, ನಮ್ಮಪ್ಪ ನಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಅವ್ರ ಮೈಂಡಿಗೆ ಬರುತ್ತಲ್ಲ ಫ್ರೆಂಡ್ಸ್. ಆವಾಗ ನಾನು ಇವೆಲ್ಲನೂ ಕೂಡ ಯಾವುದೇ ಥರ ಪ್ರೆಷರ್ ಇಲ್ದಲೇ ನೀಟಾಗಿ ಒಂದು ಕೆಲಸನ ಅಚ್ಚುಕಟ್ಟಾಗಿ ಮನಸ್ಪೂರ್ವಕವಾಗಿ ಮಾಡೋ ಥರ ನಾನು ಮಾಡ್ಕೊತೀನಿ. ಅಲ್ಲಿವರೆಗೂ ಸ್ವಲ್ಪ ನನ್ನ ಮಕ್ಕಳು ದೊಡ್ಡವರಾಗೋವರೆಗೂ ನನ್ನ ಕಮಿಟ್ಮೆಂಟ್ ಎಲ್ಲ ಮುಗಿಯೋವರೆಗೂ ಸ್ವಲ್ಪ ನನಗೂ ಆ ಕಡೆ ಈ ಕಡೆ ಪ್ರೆಷರ್ಗಳೇನೆ. ಯಾವ ಥರ ಇದೆ ನೋಡ್ತಾ ಇರ್ಬೋದು. ಇನ್ನೂ ಕೂಡ ಕೆಲವೊಂದೊಂದು ಕೆತ್ತನೆ ಮಾಡೋದಕ್ಕೆ ಫ್ರೆಂಡ್ಸ್ ಟೈಮ್ ಬೇಕು, ಒಂದು ತಾಳ್ಮೆ ಅನ್ನೋದು ಬೇಕು ಮೇಯ್ನು. ಸುಮ್ಮನೆ ಎಲ್ಲನೂ ಮಾಡೋಕ್ಕಾಗಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಇದೆ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನಾನು ಕೆತ್ತನೆ ಮಾಡಿರೋದು, ನಾವು ಮಾಡಿರೋವಂಥ ಕೆಲಸ ನಮಗೆ ಮನಸ್ಸು ತೃಪ್ತಿ ಕೊಡಬೇಕೇ ಹೊರತು ಬೇರೆಯವ್ರಿಗಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಾನು ಮನೇಲಿ ಏನೇ ಕೆಲಸ ಮಾಡಿದ್ರು ಅಥವಾ ಮನೇಲಿ ಏನೇ ವಾರ ಒಪ್ಪತ್ತು ಬೇರೆಯವ್ರು ಮಾಡಿದ್ರು ನನ್ನ ಕೆಲಸ ನಾನು ಮಾಡಿದಾಗಲೇ ನನಗೆ ಮನಸ್ಸು ತೃಪ್ತಿ ಆಗೋದು. ಬೇರೆಯವ್ರು ಮಾಡ್ತಾರೆ ಬಿಡು ಅನ್ನೋ ಥರ ಇಲ್ಲ. ನನ್ನ ಕೆಲಸ ನಾನೇ ಮಾಡಬೇಕು. ಸೊ ಹಾಗಾಗಿ ನನಗೆ ಸಾರ್ಥಕತೆ ಬರಬೇಕು, ಆ ಥರ ನಾನು. ಇದೇನು ಪೂಜಾ ಇವ್ರ ಬಗ್ಗೆನೇ ಇವರೇ ಹೊಗ್ಳುಕಂತವ್ರೆ ಅಂತ ಅನ್ಬೇಡ್ರಿ. ನಾವೇನು ಅಂತ ಬೇರೆಯವ್ರಿಗೆ ಗೊತ್ತಿರೋ ಬದಲು ನಾವೇನು ಅಂತ ನಮಗೆ ಗೊತ್ತಿದ್ರೆ ಸಾಕು. ನಮ್ಮ ಕಷ್ಟ ನಾವೇ ನೋಡ್ಕೋಬೇಕೇ ಹೊರತು ಬೇರೆಯವ್ರು ಯಾರು ನೋಡೋಕೆ ಬರಲ್ಲ. ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬೇಕು ಅಂತ ದೃಢ ನಿರ್ಧಾರ ತಗೊಂಡ್ಮೇಲೆ ನಾವೇ ನಿಂತ್ಕೋಬೇಕು, ನಾವೇ ನಡಿಬೇಕು. ಇನ್ಯಾರು ಬಂದು ನಮ್ಮನ್ನು ನಡೆಸ್ತಾರ? ಯಾರೂ ಬರಲ್ಲ. ಸೊ ಹಾಗಾಗಿ ಆದಷ್ಟು ನಮ್ಮ ಕೈಯಲ್ಲಿ ಹೆಂಗಾಗುತ್ತೋ ಎಷ್ಟಾಗುತ್ತೋ ನಾವು ದುಡಿಯೋದಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ಸಂಸಾರನ ನಾವು ತೂಗಿಸ್ಕೊಂಡು ಹೋಗಬೇಕು. ಸೊ ನಾನು ಸ್ವಲ್ಪ ಓವರಾಗಿ ಮಾತಾಡ್ತಾ ಇದ್ದೀನಿ ಅಂತ ಏನಾದರೂ ವಿಡಿಯೋ ನೋಡ್ತಿರುವಂತಹ ನನ್ನ ದುಶ್ಮನ್ಗಳಿಗೇನಾದರೂ ಅನಿಸಿದ್ರೆ ತೀರಾ ನಾನು ಓವರೇ ಅಂತಲೇ ಅಂದ್ಕೊಳ್ರಿ. ಅದರಲ್ಲೇನು ನನಗೇನು ಬೇಜಾರಿಲ್ಲ. ಸೊ ಇದೆಲ್ಲನೂ ಕೂಡ ಕವರ್ ಮಾಡಿ ಎತ್ತಿಡ್ತಾ ಇದ್ದೀನಿ ಅವರಿಗೆ ಮಾರ್ನಿಂಗ್ ಕೊಡೋಣ ಅಂತ ಅಂದ್ಬಿಟ್ಟು. ಯಾಕೊತ್ತಾ ಫ್ರೆಂಡ್ಸ್, ಇದು ಕೈಯಲ್ಲಿ ಆ ಕೈಯಲ್ಲಿ ಈ ಕೈಯಲ್ಲಿ ಮುಟ್ಟಿ ಅದೇನಾಗುತ್ತೆ, ನಾವು ಕೆತ್ತನೆ ಮಾಡಿರ್ತೀವಲ್ಲ ಅದೆಲ್ಲ ಒಂದೊಂದು ಚೂರು ಕಿತ್ಕೊಂಡ್ಬಿಟ್ರು ಅಸಹ್ಯ ಥರ ಕಾಣ್ಬಿಡುತ್ತೆ. ಆಮೇಲೆ ನೇಮ್ಗಳೆಲ್ಲ ಉಲ್ಟಂಪಲ್ಟಾಗ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ಪ್ಯಾಕ್ ಮಾಡಿ ಇಡಬೇಕು. ನಾವೇನು ಶುಭ ಕಾರ್ಯಕ್ಕೆ ಹೋದಾಗ ನಾವು ಜೋಡಿಸ್ತೀವಲ್ಲ ಆವಾಗ ಮಾತ್ರನೇ ಕವರ್ನ ಓಪನ್ ಮಾಡಬೇಕು. ಈ ಥರ ಪ್ಯಾಕ್ ಮಾಡಿಬಿಟ್ಟು ಕವರಿಗೆ ಇಟ್ಟಿದ್ದೀನಿ, ಬೆಳಗ್ಗೆ ಕೊಡ್ತೀನಿ. ಹಾಗೆಯೇ ಹಳ್ಳೆಣ್ಣೆ ಹಚ್ಚಿದ್ದೀನಿ ತಲೆಗೆ, ನೋಡ್ತಾ ಇರ್ಬೋದು. ಟೈಮ್ ಆಗಿದೆ, ಒಂದು 11:30 12 ಗಂಟೆ ಆಗಿದೆ. ಇವಾಗ ನಾನು
ಚೆನ್ನಾಗಿ ತಲೆಗೆ ಹಳ್ಳೆಣ್ಣೆ ಚೆನ್ನಾಗಿ ಮೆತ್ಬಿಟ್ಟು ಇವಾಗ ನೋಡಿ ಇವನು ಹಿಂಗೆ ಮಲ್ಕೊಂಡಿದ್ದಾನೆ. ಸರಿಯಾಗಿ ಎತ್ಬಿಟ್ಟು ಮಲ್ಗಿಸ್ಬೇಕು. ದಿವಾನ್ ಕಟ್ಮೇಲೆ ಒಬ್ಬನೇ ಮಲ್ಕೊತಾನೆ ಫ್ರೆಂಡ್ಸ್. ನನ್ನ ಮಕ್ಕಳು ಇವರೇ ಬೇಕು ಅವರೇ ಬೇಕು ಅಂತ ಕೇಳಲ್ಲ ಫ್ರೆಂಡ್ಸ್, ಆರಾಮಾಗಿ ಮಲ್ಕೊಂತಾರೆ. ಆಮೇಲೆ ಇನ್ನೊಂದು ನಮ್ಮದು ಚಿಕ್ಕವನಿಗಿಂತನೂ ನಮ್ಮ ದೊಡ್ಡವನು ಬಂದು ನನ್ನೇ ಕೇಳ್ತಾನೆ. ಜಾಸ್ತಿ ಅಮ್ಮನ ಮೇಲೆ ಪ್ರೀತಿ ಅವನಿಗೆ. ನಾನು ಎಲ್ಲಾದರೂ ಹೋಗಂಗಿಲ್ಲ ಬರೋಂಗಿಲ್ಲ, ಸ್ವಲ್ಪ ನನ್ನ ಮನೇಲಿ ಕಾಣಲಿಲ್ಲ ಸ್ಕೂಲಿಂದ ಬಂದಾಗ ಅಂತ ಅಂದ್ರೂ ನಮ್ಮ ಮಮ್ಮಿಯಲ್ಲಿ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಬರ್ತಾನೆ, ಸರ್ಚ್ ಮಾಡ್ತಾನೆ. ಭಾರಿ ಇಷ್ಟ ಅವನಿಗೆ. ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಮಗೆ ಕಿರಿ ಮಕ್ಕಳು ಕಿವಿ ಕಿತ್ತರು ಪ್ರೀತಿ ಅಂತ ಹೇಳ್ತಾರಲ್ಲ, ಹಂಗೆ ದೊಡ್ಡವ್ರಿಗಿಂತ ಚಿಕ್ಕ ಮಕ್ಳ ಮೇಲೆ ಭಾರಿ ಲವ್ ಆಗುತ್ತೆ. ಚಿಕ್ಕ ಮಕ್ಕಳು ಏನೇ ತೀಟೆ ಮಾಡಿದ್ರು ದೊಡ್ಡವ್ರಿಗೆ ಹೊಡಿತೀವಿ, ದೊಡ್ಡವ್ರಿಗೆ ಬೈತೀವಿ. ಬಟ್ ಇವು ನಂಗಲ್ಲ ಫ್ರೆಂಡ್ಸ್, ತೀಟೆ ಮಾಡ್ತಾನೆ. ಆಮೇಲೆ ನಮ್ಮ ದೊಡ್ಡವನೇ ಜಾಸ್ತಿ ಒಂಥರ ಕೇರ್ ಮಾಡ್ತಾನೆ. ಆಮೇಲೆ ಬೇರೆಯವರಿಗೆ ಒಂದು ದಾನ ಮಾಡೋದಾಗಲಿ ಅಥವಾ ಬೇರೆಯವ್ರಿಗೆ ತೀಟೆ ಮಾಡೋದಾಗಲಿ ಹೊಡೆಯೋದಾಗಲಿ ಇವ್ನು ನಮ್ಮ ದೊಡ್ಡವನು ಮಾಡಲ್ಲ. ಅವನು ಒಂಥರ ನಾನು ಹೊಡೆದ್ರು ಹೊಡ್ಸ್ಕೊತಾನೆ, ಬೈದ್ರು ಬೈಸ್ಕೊತಾನೆ, ಈ ಥರ. ಆಮೇಲೆ ನಾನು ಏನಾದರೂ ಕೆಲಸ ಮಾಡ್ತಿದ್ರೆ ಮಾಡ್ಕೊಡಕ್ಕೆ ಬರ್ತಾನೆ. ನನಗೆ ಅವಾಗ ಏನನ್ಸುತ್ತೆ, ಮನಸ್ಸು ತುಂಬ ಹೋಗ್ಬಿಡುತ್ತೆ, ಕಣ್ಣೀರು ಬಂದುಬಿಡುತ್ತೆ ಒಂದೊಂದ್ಸಲ. ಆಮೇಲೆ ಏನಾದರೂ ಸುಮ್ಮನೆ ತಲೆನೋವು ಅಂತ ಮಲ್ಕೊಂಡ್ರೆ, ಯಾಕೆ ಹುಷಾರಿಲ್ವೇನಮ್ಮ ನಿನಗೆ ಅಂತ ಅಂದ್ಬಿಟ್ಟು ಎಲ್ಲ ಅಂತಿರ್ತಾನೆ. ಆಮೇಲೆ ತಲೆ ಎಲ್ಲ ಒತ್ತೋದು, ನಾನು ಹೆಂಗೆ ಹುಷಾರಿಲ್ದಾಗ ಅವ್ರನ್ನ ಕೇರ್ ಮಾಡ್ತೀನಿ ಆ ಥರ ಮಾಡ್ತಾನೆ ಅವನು, ಹಂಗೆ. ಇನ್ನು ಫ್ರೆಂಡ್ಸ್, ಗೊಬ್ಬರ ತಂದಿದ್ದೆ ನಾನು ಜೋಳ ಚೆಲ್ಲೋದಕ್ಕೆ ಅಂತ ಅಂದ್ಬಿಟ್ಟು, ಮಿಕ್ಸ್ ಮಾಡಿಬಿಟ್ಟು ಗೊಬ್ಬರ ಚೆಲ್ಲೋಣ ಅಂತ ಅಂದ್ಬಿಟ್ಟು ಯೂರಿಯಾ ಹಂಗೆ ಕೊಡಲ್ಲ. 1 kg 2 kg ಆದರೆ ಮಾತ್ರ ಲೂಸ್ ಕೊಡ್ತಾರೆ. ಮಿಕ್ಕಿದಂಗೆ ಚೀಲಗಳೆಲ್ಲನೂ ಕೂಡ ಅವೆಲ್ಲನೂ ಕೂಡ ಕೊಡೋದಿಲ್ಲ. ಅಂದರೆ ಜಮೀನು ಖಾತೆ ಪತ್ರ ಅಥವಾ ಅದಕ್ಕೆ ಲಿಂಕ್ ಆಗಿರೋ ಆಧಾರ್ ಕಾರ್ಡನ್ನ ಕೊಡಬೇಕು. ಸೊ ಹಾಗಾಗಿ ನನಗೆ ಬೇಕಾಗಿದ್ದು ಒಂದು 2 kg ಅಷ್ಟೇ. ಅದನ್ನು 100 ರೂಪಾಯಿ kg. 2 kgನ 200 ರೂಪಾಯಿ ಕೊಟ್ಬಿಟ್ಟು ತಂದಿದ್ದೆ. ಅದಾದಮೇಲೆ ಜೋಳನೂ ಕೂಡ ತಂದಿದ್ದೀನಿ. ನೋಡ್ತಾ ಇರ್ಬೋದು, ಅಳ್ಜೋಳ ಚೆಲ್ಲೋಣ ಅಂತ ಇವತ್ತು ಟ್ಯಾಕ್ಟ್ರಿಗೆ ಹೇಳಿದ್ದೆ, ಸರಿ ಹೋಗಿ ಚೆಲ್ಬಿಟ್ಟು ಬರೋಣ ಅಂತ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಇಷ್ಟುದ್ದ ಇಲ್ಲಿ ಚೆಲ್ಲಿದ್ದೀನಿ. ಇದು ಬಂದು ನಿಮಗೆ ಗೊತ್ತಿರೋ ಹಾಗೆ ಕೆಲವಷ್ಟು ಹೊಲಗಳ್ನ ನಾವು ಒಂದೊಂದು ಹೆಸ್ರಿಟ್ಟು ಕರಿತೀವಿ ನೋಡಿ. ಈಗ ಊರು ತೋಟದ ಹೊಲ ಆಗಿರ್ಬೋದು, ಕೊರುಕ್ಲು ಅಂತ ಹೇಳ್ತಾರೆ, ಅದಾದಮೇಲೆ ಹೊಸೊಲ ಅಂತಾರೆ, ಬಾರೆ ಹೊಲ, ಏನೇನೋ ಒಂದೊಂದು ಹೆಸರು ಹಳ್ಳಿ ಸೈಡಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅದನ್ನು ಹೇಳ್ತಾ ಇದ್ದೀನಿ. ನಮ್ಮದು ತೋಟದ ಹತ್ರ ಊರು ತೋಟ ಅಂತ ಇದೆ, ಅಲ್ಲೂ ಕೂಡ ಹಾಕಿ, ಅದಾದಮೇಲೆ ಇಲ್ಲಿ ಹೊಸೊಲ ಅಂತ ಇದೆ, ಅಲ್ಲೂ ಕೂಡ ನಾನು ಅಳ್ಜೋಳನ ಹಾಕಿದ್ದೀನಿ. ಜೋಳ ಮತ್ತು ಗೊಬ್ಬರ ಎರಡೂ ಕೂಡ ಮಿಕ್ಸ್ ಮಾಡಿಬಿಟ್ಟು ನಾನು ಚೆಲ್ಲಿರೋ ಅಂಥದ್ದು. ಇವಾಗ ಚೆಲ್ಲಾದಮೇಲೆ ಇವಾಗ 5 ನೇಗ್ಲದ್ದು ಉಕ್ಕೆ ಹೊಡಿತಾ ಇದ್ದಾರೆ, ನೋಡ್ತಾ ಇರ್ಬೋದು. ಈ ರೀತಿ ಚೆನ್ನಾಗಿ ಎಲ್ಲನೂ ಕೂಡ ಮಳೆ ಹುಯ್ದುಬಿಟ್ರೆ ಒಂದು ಹದ ಚೆನ್ನಾಗಿ ಬಂದುಬಿಡ್ತವೆ ಫ್ರೆಂಡ್ಸ್. ಆಲ್ರೆಡಿ ನಮ್ಮ ಭಾವನ ಕೈಲಿ ಹೊಡೆಸಿದ್ದು ಜೋಳ ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಮಳೆ ಹುಯ್ದುಬಿಟ್ರೆ ಬೇಗ ಬಂದುಬಿಡುತ್ತೆ. ಅದಾದಮೇಲೆ ನನಗೆ ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ. ಕೆಲವೊಬ್ಬೊಬ್ರು ಕೇಳ್ತಾ ಇರ್ತಾರೆ, ನಾನು ಸಂಬಳ ಕೊಡ್ದಲೇ ನನ್ನ ಬಗ್ಗೆ ಮಾತಾಡ್ಕೊಂಡು ಕೆಲಸ ಮಾಡ್ತಾರೆ. ನನ್ನ ಬಗ್ಗೆ ಎಷ್ಟೊಂದು ಜನ ಎಷ್ಟೊಂದು ಥರ ಕೆಲಸ ಮಾಡ್ತಿರ್ತಾರೆ. ಅಂದರೆ ನನ್ನ ಸಂಬಳನೇ ಕೊಡಲ್ಲ ಅವ್ರಿಗೆ, ಆದರೂ ಕೂಡ ನನ್ನ ಹೆಸರು ಕೂಡ ಊರಲ್ಲೆಲ್ಲ ಹರಿದಾಡೋಂಗೆ ಮಾಡ್ತಾರೆ ಅಂತ. ಒಳ್ಳೊಳ್ಳೆ ಮನುಷ್ಯರಿದ್ದಾರೆ ಅಂತ, ಸಂಬಂಧಿಕರು, ರಿಲೇಟಿವ್ಸು, ಫ್ರೆಂಡ್ಸು, ಅವ್ರಿಗೆಲ್ಲನೂ ಕೂಡ ಒಂದು ಒಳ್ಳೆ ಸಂಬಳ ಕೊಟ್ಟು ನಾನು ಇಟ್ಕೋಬೇಕು. ಆದರೂ ಕೂಡ ನಿಯತ್ತಿಗಿರೋರು ಅವರು. ನಾನು ಏನು ನನ್ನ ಬಗ್ಗೆ ಏನು ಹೇಳೋದು ಇಲ್ಲ, ನಾನು ಎಲ್ಲಿ ಹೋಗ್ತಿದ್ದೀನಿ ಏನು ಎಲ್ಲ ಅವ್ರಿಗೆ ತಿಳ್ಕೊಂಬಿಡ್ತಾರೆ. ಆಮೇಲೆ ಅದಾದಮೇಲೆ ಏನೋ ನನ್ನ ಫುಲ್ ಬೆಳೆಸ್ತಾರೆ ಊರಲ್ಲೆಲ್ಲನೂ. ಅವಳು ಅಲ್ಲಿಗೆ ಹೋಗ್ತಾನೆ, ಅವಳು ಅಲ್ಲಿಗೆ ಹೋಗ್ತಾಳೆ, ಅವನ ಜೊತೆ ಹೋಗ್ತಾನೆ, ಅವಳ ಜೊತೆ ಹೋಗ್ತಾಳೆ, ಮತ್ತು ಊರು ಸುತ್ತಕ್ಕೆ ಹೋಗ್ತಾಳೆ, ಫಿಲಮ್ಗೆ ಹೋಗ್ತಾಳೆ, ಆಮೇಲೆ ಏನು ಇನ್ನೊಂದು ಸಂಸಾರ ಮಾಡ್ಕೊಂಡವಳೆ, ಈ ಥರ ಎಲ್ಲನೂ. ಆಮೇಲೆ ಎಲ್ಲೆಲ್ಲಿ ಯಾವ್ಯಾವ ಹೋಟ್ಲಿಗೆ ತಿನ್ನಕ್ಕೆ ಹೋಗ್ತಾಳೆ, ಎಲ್ಲ ಚೆನ್ನಾಗಿ ಊರಲ್ಲೆಲ್ಲನೂ ಕೂಡ ಒಂಥರ ಒಂದು ಟಾಪಲ್ಲಿ ನಾನೊಂದು ತಂದಿಕ್ಕವ್ರೆ. ಒಳ್ಳೆ ನಿಯತ್ತಾಗಿರೋ ಮನುಷ್ಯರು ಅವರೇ, ನನ್ನಂಥವು ಕೆಲಸ ಮಾಡೋರು. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ತೀರಾ ನಾವು ಏನಕ್ಕೆ ತಲೆ ಕೆಡ್ಸ್ಕೊಂತ ಇಲ್ಲ ಅಂದರೆ, ನನ್ನ ಬಗ್ಗೆ ಮಾತಾಡ್ತಾ ಇಲ್ವಲ್ಲಪ್ಪ ಅಂತ ತಲೆ ಕೆಡ್ಸ್ಕೋಬೇಕು. ಈಗ ಮಾತಾಡ್ತವ್ರಲ್ಲ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಚೆನ್ನಾಗಿ ನನ್ನ ಇಂಕ್ರಿಮೆಂಟ್ ಮಾಡ್ತವ್ರೆ, ಏನೋ ಇಂಪ್ರೂವ್ ಮಾಡ್ತವ್ರೆ ಊರಲ್ಲೆಲ್ಲನೂ. ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ, ದೇವರು ಚೆನ್ನಾಗಿಟ್ಲಿ. ಆಮೇಲೆ ಆ ಕಡೆ ಈ ಕಡೆ ನಿಂಬೆಹಣ್ಣು ಪಂಬೆಣ್ಣು ಪೂಜ್ಸೋರು ಎಲ್ಲರಿಗೂ ಕೂಡ ನೀವೊಂದು ಇಟ್ಕೊಳ್ಳಿ, ಮಾಡ್ಕೊಟ್ಟಿರೋರ್ಗು ಮಾಡ್ಕೊಡ್ತಾರಲ್ಲ ಅವ್ರಿಗೊಂದು ಇಟ್ಬಿಟ್ಟು ಬರ್ರಿ.
ಕೊನೆಗೆ ಭಗವಂತ ನಿಮ್ಗೊಂದು ತಂದಿಕ್ತಾನೆ ಅಷ್ಟೇ. ಚೆನ್ನಾಗಿ ಇನ್ನೂ ಕೂಡ ಕೆಲಸನ ಮಾಡೋಕ್ಕೆ ಪ್ರಯತ್ನ ಪಡಿ. ಆದಷ್ಟು ಸಂಬಳ ಕೇಳಿ ಕೊಡ್ತೀನಿ. ಆದಷ್ಟು ನನ್ನ ಏನಿರುತ್ತೋ ಅದು ಸಂಬಳ ಕೊಡ್ತೀನಿ, ನೀವು ಎಷ್ಟು ಕೇಳ್ತೀರ ಅಷ್ಟು. ಇನ್ನೂ ಕೂಡ ನನ್ನ ಹೆಸರು ಇಂಪ್ರೂವ್ ಮಾಡ್ಕೊಂಬರ್ರಿ, ಒಳ್ಳೆಯದಾಗಲಿ ನಿಮಗೆ, ಸರಿನಾ? ಅಷ್ಟೇ. ಓಕೆ, ನಿಮಗೆ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಶೇರ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ಇನ್ನೂ ಕೂಡ ಹೆಸ್ರನ್ನ ಇಂಪ್ರೂವ್ ಮಾಡಿ. ಆದಷ್ಟು ಇನ್ನೂ ಏನಾರ ನನ್ನ ಬಗ್ಗೆ ಎಲ್ಲೆಲ್ಲೇ ಹೋಗ್ತೀನಿ ಅನ್ನೋದೇನಾದರೂ ಇನ್ಫಾರ್ಮೇಷನ್ ಕೇಳಂಗಿದ್ರೆ ನನ್ನೇ ಕೇಳಿ ಡೈರೆಕ್ಟಾಗಿ. ನಾನೇ ಕೂಡ ಸತ್ಯನೇ ಹೇಳ್ತೀನಿ, ಸುಳ್ಳೇನು ಹೇಳೋಕ್ಕೆ ಹೋಗಲ್ಲ. ಓಕೆ, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.